Fine. So let us start our first day of internship or Python course. Start ಮಾಡ್ಕೊಳ್ಳೋಣ ಇವಾಗ. Okay. ನೋಡಿ ಈಗ ಈ ಕೋರ್ಸಿನ ಮೇನ್ ಅಜೆಂಡಾ ಏನು? What is AI? Artificial intelligence ಅಂದ್ರೆ ಏನು? What is machine learning? What is the role of Python in implementing AI and machine learning related projects? So these are all the things we are going to discuss. So ಈ ಮೇನ್ ಈ ಕೋರ್ಸಿಂದ ಅಜೆಂಡಾನೇ ಏನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೇನು, ಮೆಷಿನ್ ಲರ್ನಿಂಗ್ ಅಂದ್ರೇನು, ಡೀಪ್ ಲರ್ನಿಂಗ್ ಅಂತ ಅಂದ್ರೇನು, ಸೊ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂದು ಇಂಪ್ಯಾಕ್ಟ್ ಏನು, ಇವುಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ. ಸೊ ಇದನ್ನ ಡಿಸ್ಕಸ್ ಮಾಡ್ತಾ ನಾವು ಕೆಲವೊಂದು ಪ್ರಾಜೆಕ್ಟ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು, ಅದು ನಮ್ದು ಮೇನ್ ಅಜೆಂಡಾ. ಓಕೆ. ಸೊ ನನಗೆ ತಿಳಿದಂಗೆ ಮೋಸ್ಟ್ಲಿ ನೀವು ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಲ್ರೆಡಿ ಕಲ್ತಿರ್ತೀರ. ಐ ಥಿಂಕ್ ಆಲ್ ಆಫ್ ಯು ಸ್ಟಾರ್ಟೆಡ್ ವಿತ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಿ, ಕರೆಕ್ಟಾ? ನೀವು ಸಿ ಕಲ್ತಿದ್ರಿ ಅನ್ಸುತ್ತೆ. ಎಸ್ ಆರ್ ನೋ? Yes, sir. ಸೊ ನಿಮ್ ಪ್ರೋಗ್ರಾಮಿಂಗ್ ಜರ್ನಿ ಶುರು ಆಗಿರೋದೇ ಸಿ ಇಂದ. ಅದಾದ್ಮೇಲೆ ಮೇ ಬಿ ನಿಮಗೆ C++ ಇತ್ತು ಅನ್ಸುತ್ತೆ, ಅದಾದ್ಮೇಲೆ ಜಾವಾ, ಅದಾದ್ಮೇಲೆ ಪೈಥಾನ್. ಸೊ ಈ ತರ ಲಿಸ್ಟ್ ಶುರುವಾಗಿರುತ್ತೆ ಪೈಥಾನ್ ಪ್ರೋಗ್ರಾಮಿಂಗ್ ಇಂದು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇನ್ ಅಕಾಡೆಮಿಕ್ಸ್ ಈ ತರ ಕಲ್ತಿರ್ತೀರ ನೀವು. ಓಕೆ. ಸೊ ಇದು ಲ್ಯಾಬ್ ಅಲ್ಲೂ ಕೆಲವೊಂದು ಪ್ರೋಗ್ರಾಮ್ಸ್ ನ ನೀವು ಇಂಪ್ಲಿಮೆಂಟ್ ಮಾಡಿರ್ತೀರ, ಅದೆಲ್ಲ ಆಗಿದೆ. ಫೈನ್. ಈಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ನಮ್ಮ ಡಿಸ್ಕಷನ್ ಅನ್ನ ಅಂದ್ರೆ, ವಾಟ್ ಇಸ್ ಪ್ರೋಗ್ರಾಮ್? ಡಿಫೈನ್ ಪ್ರೋಗ್ರಾಮ್ ಅಂದ್ರೆ ಏನಂತ ಡಿಫೈನ್ ಮಾಡ್ತೀರಾ? ಯಾರಾದ್ರೂ ಹೇಳಿ. ವಾಟ್ ಈಸ್ ಪ್ರೋಗ್ರಾಮ್? ಡಿಫೈನ್ ಪ್ರೋಗ್ರಾಮ್ ಅಂದ್ರೆ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಪ್ರೋಗ್ರಾಮ್? ಸ್ಕ್ರೀನ್ ವಿಸಿಬಲ್ ಇದೆಯಾ ಎಲ್ಲರಿಗೂ? Sir. ಎಸ್. ಸೊ ಪ್ರೋಗ್ರಾಮ್ ನ ಡಿಫೈನ್ ಮಾಡಿ ಅಂದ್ರೆ ಏನಂತ ಡಿಫೈನ್ ಮಾಡ್ತೀರಾ ಪ್ರೋಗ್ರಾಮ್ ಅನ್ನ? ಯಾಕಂದ್ರೆ ನೀವು ಲ್ಯಾಬ್ ಅಲ್ಲೆಲ್ಲ ಪ್ರೋಗ್ರಾಮ್ಸ್ ಬರ್ದಿದ್ದೀರಾ, ಸಿ ಪ್ರೋಗ್ರಾಮ್, ಜಾವಾ ಪ್ರೋಗ್ರಾಮ್, ಪೈಥಾನ್ ಪ್ರೋಗ್ರಾಮ್. ಎನಿ ಐಡಿಯಾ ವಾಟ್ ಇಸ್ ಪ್ರೋಗ್ರಾಮ್? ಏನ್ ಗೊತ್ತಿದೆಯೋ ಅದು ನೀವು ಹೇಳ್ಬೇಕು. ಇದು ಆನ್ಲೈನ್ ಇದ್ರೂ ಇಂಟರಾಕ್ಟಿವ್ ಆಗೇ ಇರಬೇಕು, ಅವಾಗ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಏನಂತ ಡಿಫೈನ್ ಮಾಡ್ತೀರಿ ಪ್ರೋಗ್ರಾಮ್ ಅನ್ನ? ಎನಿ ಗೆಸ್? ನೋಡ್ರಿ, ಎಲ್ಲ MSc MCA ಸ್ಟೂಡೆಂಟ್ ಇದ್ದೀರಿ. ಹೇಳಿ. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಭಾವನಾ, ಎಸ್, ದಟ್ ಈಸ್ ಕರೆಕ್ಟ್. So the program definition of program is set of instructions. Set of instructions or group of instructions, both are same. Group of instructions is called program. Then what is instruction? Instruction ಅಂದ್ರೆ ಏನು? ಈಗ ನಾನು ನಿಮಗೆ ವಾಟ್ಸಪ್ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಕೊಂತ ಬಂದೆ, ಗ್ರೂಪಿಗೆ ಜಾಯ್ನ್ ಆಗಿದ್ದೀರಿ, ನೆಕ್ಸ್ಟ್ ಲಿಂಕ್ ಕಳಿಸಿರ್ತೀನಿ, ಜಾಯ್ನ್ ಆಗ್ರಿ ಕ್ಲಾಸಿಗೆ. ಈ ತರ ನಾನು ಒಂದೊಂದೇ ಇನ್ಸ್ಟ್ರಕ್ಷನ್ಸ್ ನ ನಿಮಗೆ ಕೊಡ್ತಾ ಬಂದೆ, ನೀವು ಆ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡ್ಕೊಂತ ಬಂದ್ರಿ. ನಮ್ಮ ರಿಯಲ್ ವರ್ಲ್ಡ್ ಅಲ್ಲಿ ಇದು ಇನ್ಸ್ಟ್ರಕ್ಷನ್ ಅಂದ್ರೆ ಅರ್ಥ. ಇನ್ಸ್ಟ್ರಕ್ಷನ್ ಅಂದ್ರೆ ನಮ್ಮ ರಿಯಲ್ ವರ್ಲ್ಡ್ ಅಲ್ಲಿ ಏನು, ನಾನೇನೋ ಒಂದು ಕಮಾಂಡ್ ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡ್ತೀರಾ, ದಟ್ ಇಸ್ ಇನ್ಸ್ಟ್ರಕ್ಷನ್. ಬಟ್ ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಇನ್ಸ್ಟ್ರಕ್ಷನ್ ಅಂದ್ರೇನು, ಇಲ್ಲೂ ಅದೇ ಅರ್ಥನೇ. ನಾವು ಇನ್ಸ್ಟ್ರಕ್ಷನ್ ಅನ್ನ ಏನಂತ ಡಿಫೈನ್ ಮಾಡ್ತೀವಿ? ಇಟ್ ಇಸ್ ಎ ಕಮಾಂಡ್. It is a command, but it is given to command. It is a command given to computer. So ನೀವು ಕಂಪ್ಯೂಟರ್ ಕೊಡೋ ಕಮಾಂಡ್ ಅನ್ನೇ ನಾವೇನಂತ ಕರಿತೀವಿ? ಇನ್ಸ್ಟ್ರಕ್ಷನ್. This is the technical definition. Then what is computer? To call something computer, what are the basic elements there should be ಅಂತ ನೋಡಿದ್ರೆ, ನೀವು ಏನನ್ನಾದ್ರೂ ಕಂಪ್ಯೂಟರ್ ಅಂತ ಕರಿಬೇಕಂದ್ರೆ ಅಲ್ಲಿ ಏನೇನು ಎಲಿಮೆಂಟ್ಸ್ ಇರಬೇಕು? ಮೈಕ್ರೋ ಪ್ರೊಸೆಸರ್. ಸೊ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ, ನಿಮ್ಮ ಸಿಸ್ಟಮ್ಸ್ ಅಲ್ಲೆಲ್ಲ ಇರುತ್ತೆ, ಇಂಟೆಲ್ ಅಂತ ನೀವು ನೋಡಿರ್ತೀರ ಸ್ಟಿಕ್ಕರ್, ದಟ್ ಈಸ್ ಮೈಕ್ರೋ ಪ್ರೊಸೆಸರ್. ಪ್ಲಸ್ ಮೆಮೊರಿ, ಓಕೆ, ಪ್ಲಸ್ ಇನ್ಪುಟ್ ಔಟ್ಪುಟ್ ಎಲಿಮೆಂಟ್ಸ್. ಸೊ ವೆನ್ ದೀಸ್ ತ್ರೀ ಥಿಂಗ್ಸ್ ಆರ್ ಪುಟ್ ಟುಗೆದರ್ ವಿ ಕಾಲ್ ಇಟ್ ಆಸ್ ಕಂಪ್ಯೂಟಿಂಗ್ ಎನ್ವೈರನ್ಮೆಂಟ್. ಡಿವೈಸ್ ವಿಚ್ ಪರ್ಫಾರ್ಮ್ಸ್ ಕಾಂಪ್ಯೂಟೇಷನ್ಸ್ ಈಸ್ ಕಾಲ್ಡ್ ಕಂಪ್ಯೂಟರ್. ನೋಡಿ, ಅಂದ್ರೆ ಏನರ್ಥ? ಓವರ್ ಆಲ್ ಕನ್ಕ್ಲೂಷನ್ ಏನು? ರೈಟಿಂಗ್ ಪ್ರೋಗ್ರಾಮ್ಸ್ ಮೀನ್ಸ್ ಅರೇಂಜಿಂಗ್ ಇನ್ಸ್ಟ್ರಕ್ಷನ್ಸ್. It is a collection of various instructions. Then this program is fed to computer. To call something computer, it should have all these things. Therefore the conclusion is very simple. Getting work done by computer with the help of instructions is called program. So ನೀವು ಪ್ರೋಗ್ರಾಮ್ ಬರೀತಿದ್ದೀರಾ ಅಂದ್ರೆ ಇನ್ಸ್ಟ್ರಕ್ಷನ್ಸ್ ಅನ್ನ ಜೋಡಿಸ್ತಿದ್ದೀರಾ, ಕಂಪ್ಯೂಟರ್ಗೆ ಅದನ್ನ ಫೀಡ್ ಮಾಡಿ ಅದರಿಂದ ವರ್ಕ್ ತೆಗಿಸ್ತಾ ಇದ್ದೀರಾ. ಅದು ನಿಮಗೆ ಅಸಿಸ್ಟೆಂಟ್ ತರ ನಿಮಗೆ ಕೆಲಸ ಮಾಡಬೇಕು. ಅಂದ್ರೆ ಸೊ ಕಂಪ್ಯೂಟರ್ ಅನ್ನೋದು ಒಂದು ಹಾರ್ಡ್ವೇರ್, ಅದು ನೀವು ಹೇಳ್ದಂಗೆ ಕೇಳಿ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಬೇಕು. ಆ ಇನ್ಸ್ಟ್ರಕ್ಷನ್ಸ್ ನ ಜೋಡಿಸೋ ಪ್ರೋಸೆಸ್ನೇ ನಾವೇನಂತ ಕರಿತೀವಿ? ಪ್ರೋಗ್ರಾಮ್.
ಸೊ ತುಂಬಾ ಪ್ರೋಗ್ರಾಮ್ ನ ಒಂದ್ ಕಡೆ ಕಲೆಕ್ಟ್ ಮಾಡ್ಬಿಟ್ರೆ ನಾವು ಅದನ್ನೇನಂತೀವಿ ಸಾಫ್ಟ್ವೇರ್. ನೋಡಿ, ಇದು ಸಿಂಪಲ್ ಡೆಫಿನೇಷನ್. ಗ್ರೂಪ್ ಆಫ್ ಪ್ರೋಗ್ರಾಮ್ಸ್ ಇಸ್ ಕಾಲ್ಡ್ ಸಾಫ್ಟ್ವೇರ್. ಪ್ರೋಗ್ರಾಮ್ ಇಸ್ ಡಿಫೈನ್ಡ್ ಆಸ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸ್. ಅದಕ್ಕೆ ಸೊ ನಿಮಗೆ ಅಕಾಡೆಮಿಕ್ ಅಲ್ಲಿ ಎಲ್ಲ ನಿಮಗೆ ಲ್ಯಾಬ್ ಇತ್ತು, ಸಿ ಪ್ರೋಗ್ರಾಮಿಂಗ್ ಲ್ಯಾಬ್, ಜಾವಾ ಪ್ರೋಗ್ರಾಮಿಂಗ್ ಲ್ಯಾಬ್. ಅಲ್ಲೆಲ್ಲ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ರಿ. ಫಾರ್ ಎಕ್ಸಾಂಪಲ್ ಸೆಲೆಕ್ಷನ್ ಸಾರ್ಟ್, ಈ ತರದ್ದೆಲ್ಲ ಮಾಡಿರ್ತೀರ ನೀವು. ಬಬಲ್ ಸಾರ್ಟ್, ಲೀನಿಯರ್ ಸರ್ಚ್, ಬೈನರಿ ಸರ್ಚ್, ಈ ತರದ್ದೆಲ್ಲ ನಿಮಗೆ ಅಕಾಡೆಮಿಕ್ಸ್ ಅಲ್ಲಿ ಇಟ್ಟಿದ್ರು. ಏನಕ್ಕಿತ್ತು ಇದೆಲ್ಲ? ನಿಮಗೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬರಲಿ. ಸೊ ನೀವು ಪ್ರೋಗ್ರಾಮ್ಸ್ ನ ಬರೆದು ಈ ತರದ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದನ್ನ ಕಲ್ತ್ರೆ ನೆಕ್ಸ್ಟ್ ರಿಯಲ್ ವರ್ಲ್ಡ್ ಇನ್ ಸಾಫ್ಟ್ವೇರ್ಸ್ ನ ಡೆವಲಪ್ ಮಾಡಕ್ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅಕಾಡೆಮಿಕ್ಸ್ ಅಲ್ಲಿ ಈ ತರದ ಪ್ರೋಗ್ರಾಮ್ಸ್ ಗಳನ್ನ ಇಡ್ತಾ ಇದ್ರು. ಅವುಗಳಿಗೆ ನಿಮ್ಗೆ ಎಕ್ಸಾಮ್ ಇರ್ತಿತ್ತು, ಲ್ಯಾಬ್ ಇತ್ತು, ಅಬ್ಸರ್ವೇಷನ್ ಬುಕ್, ರಿಪೋರ್ಟ್, ಇದೆಲ್ಲ ಮಾಡ್ತಾ ಇದ್ರಿ ನೀವು. ಸೊ ಓವರ್ ಆಲ್ ಅಜೆಂಡಾ ಏನು? ಪ್ರೋಗ್ರಾಮಿಂಗ್ ಮಾಡೋದು ಟು ಸಾಲ್ವ್ ದಿ ಪ್ರಾಬ್ಲಮ್ ಸಾಲ್ವಿಂಗ್ ನಮ್ದು ಮೇನ್ ಅಜೆಂಡಾ. ಈಗ ನೀವು ಕೇಳ್ಬೋದು, ಈ ತರದ ಪ್ರೋಗ್ರಾಮ್ಸ್ ಬರೋದು ನಮ್ಗೆ ಎಲ್ಲಿ ಯೂಸ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮನೆಯಲ್ಲಿರೋ ವಾಷಿಂಗ್ ಮಿಷಿನ್ ಸ್ಮಾರ್ಟ್ ಆಗಿ ಆಟೋಮೆಟಿಕ್ ಆಗಿ ವರ್ಕ್ ಆಗ್ತಿದೆ ಅಂದ್ರೆ ಏನರ್ಥ? ಅಲ್ಲೊಂದು ಪ್ರೋಗ್ರಾಮ್ ಇದೆ, ಅಲ್ಲೊಂದು ಕಂಪ್ಯೂಟರ್ ಇದೆ. ಆ ಕಂಪ್ಯೂಟರ್ ಹಿಂಗೆ ಕೆಲಸ ಮಾಡು ಅಂತ ಹೇಳಕ್ ಅಲ್ಲೊಂದು ಪ್ರೋಗ್ರಾಮ್ ಇದೆ. ಈಗ ನಮ್ಮ ಅಲ್ಲಿ ಎಲ್ಲ ಪ್ರಿಂಟರ್ಸ್ ಇದೆ, ಇಷ್ಟು ಕಾಪಿ ಪ್ರಿಂಟ್ ಕೊಡು ಅಂತ ಎಲ್ಲ ನಾನು ಹೇಳಿದ್ರೆ ಅದಕ್ಕೆ ತಕ್ಕಂಗೆ ಅದು ರೆಸ್ಪಾಂಡ್ ಮಾಡ್ತಿದೆ ಅಂದ್ರೆ ಏನರ್ಥ? ದೇರ್ ಇಸ್ ಎ ಕಂಪ್ಯೂಟರ್ ಅಂಡ್ ಟು ಇನ್ಸ್ಟ್ರಕ್ಟ್ ದ ಕಂಪ್ಯೂಟರ್ ಟು ಡೂ ದ ವರ್ಕ್ ದೇರ್ ಇಸ್ ಎ ಪ್ರೋಗ್ರಾಮ್. ಸೊ ನಾವು ಯೂಸ್ ಮಾಡೋ ಎಲ್ಲ ಸ್ಮಾರ್ಟ್ ಡಿವೈಸಸ್ ಗಳಲ್ಲಿ ಹಾರ್ಡ್ವೇರು ಇದೆ, ಸಾಫ್ಟ್ವೇರು ಇದೆ. ಆ ಸಾಫ್ಟ್ವೇರ್ ನ ಬಿಲ್ಡ್ ಮಾಡ್ಬೇಕಂದ್ರೆ ನಿಮಗೆ ಯಾವ ಸ್ಕಿಲ್ಸ್ ಬೇಕು? ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಬೇಕು. ಅದಕ್ಕೆ ಎಷ್ಟೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳಿದಾವೆ. ನೀವು ಇದನ್ನೆಲ್ಲ ನೋಡಿದ್ರೆ, ಅವಾಗಲೇ ನಾನು ಹೇಳ್ದೆ, C++, ಪೈಥಾನ್, ಜಾವಾ, ಲಿಸ್ಟ್ ಇನ್ನು ಬಹಳ ಇದೆ. ತುಂಬಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳಿದೆ. ಸೊ ಒಂದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಂದೊಂದು ಏರಿಯಾಗೆ ಸಪೋರ್ಟ್ ಮಾಡುತ್ತೆ. ಈಗ ನಾನು ವೆಬ್ ಡೆವಲಪ್ಮೆಂಟ್ ಮಾಡಬೇಕು, ನನಗೆ ಜಾವಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಇವಾಗೆಲ್ಲ ನೋಡ್ ಎಲ್ಲ ಯೂಸ್ ಮಾಡ್ತಾರೆ ಜನಗಳು. ಫ್ರಂಟ್ ಎಂಡ್ ಡೆವಲಪ್ ಮಾಡಬೇಕಂದ್ರೆ ನಾನು ಜಾವಾ ಸ್ಕ್ರಿಪ್ಟ್, HTML, ಬೂಟ್ ಸ್ಟ್ರಾಪ್ ಈ ತರದ್ದು ಯೂಸ್ ಮಾಡ್ತೀನಿ. ಹಂಗೆ ನಾನು ಡಿವೈಸ್ ರಿಲೇಟೆಡ್, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಮಾಡ್ತಿದ್ದೀನಿ ಅಂದ್ರೆ ನನಗೆ C++ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಂಗೆ ಸೊ ಪೈಥಾನು ಕೂಡ ತುಂಬಾ ಯೂಸ್ಫುಲ್. ಅದು ಮಲ್ಟಿಪಲ್ ಏರಿಯಾಗಳಲ್ಲಿ ನಾವು ಯೂಸ್ ಮಾಡ್ತೀವಿ ಪೈಥಾನ್ ಅನ್ನ. ಸೊ ಪೈಥಾನ್ ಫಾರ್ ಎಕ್ಸಾಂಪಲ್ ನಾನು IoT ಹಾರ್ಡ್ವೇರ್ ರಿಲೇಟೆಡ್ ಏನೋ ಮಾಡ್ತಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಡೇಟಾ ಸೈನ್ಸ್ ಅಲ್ಲಿ ಯೂಸ್ ಮಾಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಇಟ್ ಸಪೋರ್ಟ್ಸ್. ಮೆಷಿನ್ ಲರ್ನಿಂಗ್ ಸಪೋರ್ಟ್ ಮಾಡುತ್ತೆ, ಈವನ್ ವೆಬ್ ಡೆವಲಪ್ಮೆಂಟಿಗೂ ಸಪೋರ್ಟ್ ಮಾಡುತ್ತೆ. ಸೊ ಈ ನೇಚರ್ ಇರೋದ್ರಿಂದ ನಾವು ಪೈಥಾನ್ ಅನ್ನು ಏನಂತ ಕರಿತೀವಿ? ಮಲ್ಟಿ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಮಲ್ಟಿ ಫಂಕ್ಷನಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಬೈ ಲರ್ನಿಂಗ್ ಪೈಥಾನ್ ಯು ಕ್ಯಾನ್ ಎಕ್ಸ್ಪ್ಲೋರ್ ವೇರಿಯಸ್ ಡೊಮೈನ್ಸ್. ನೋಡಿ, ಈ ತರದ್ ಯಾವ ಡೊಮೈನಿಗೆ ಬೇಕಿದ್ರೂ ನಾನು ಪ್ರೋಗ್ರಾಮ್ ನ ಬರೀಬಹುದು. ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೈಥಾನ್. ಸೊ ಇವಾಗ ಈ ಸೆಷನ್ ಇನ್ ಪರ್ಪಸ್ ಏನಂದ್ರೆ, AI ಬಿಲ್ಡ್ ಮಾಡೋದು ಹೆಂಗೆ, AI ನಲ್ಲಿ ಪೈಥಾನ್ ಇನ್ ರೋಲ್ ಏನು, AI ದ ಅಪ್ಲಿಕೇಶನ್ಸ್ ಏನು, ಅದನ್ನ ಸ್ವಲ್ಪ ನಾವು ತಿಳ್ಕೋಬೇಕು. ಯಾವುದೇ ಒಂದು ಡೊಮೈನ್ಗೆ ಹೋಗ್ತಿದ್ದೀನಿ ಅಂದ್ರೆ ನನಗೆ ಅದ್ರದ್ದು ಅಪ್ಲಿಕೇಶನ್ ಬಗ್ಗೆ ಐಡಿಯಾ ಇದ್ರೆ ಸಬ್ಜೆಕ್ಟ್ ನೀಟಾಗಿ ಅರ್ಥ ಆಗುತ್ತೆ. ಎಲ್ಲರಿಗೂ ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ಎಸ್ ಸರ್. ಯಾ, ಫೈನ್. ಸೊ ಇವಾಗ ಏನ್ ಮಾಡೋಣ, ಈಗ ಪೈಥಾನ್ ಇಂದು ಸ್ವಲ್ಪ ಅಪ್ಲಿಕೇಶನ್ಸ್ ಗೊತ್ತಾಯ್ತು. ಈ ಎಲ್ಲ ಡೊಮೈನ್ ಅಲ್ಲಿ ನಾವು ಪೈಥಾನ್ ಅನ್ನ ಯೂಸ್ ಮಾಡ್ಬೋದು ಅಂತ. ಓಕೆ, ಈಗ AI ಏನಕ್ಕೆ ಬೇಕು? ಎಲ್ಲರೂ ಆಲ್ರೆಡಿ ನಾವು ಯೂಸ್ ಮಾಡ್ತಿದೀವಿ ನಮ್ಮ ಎವ್ರಿ ಡೇ ಲೈಫ್ ಅಲ್ಲಿ. ವಿತೌಟ್ ChatGPT ನಮ್ ಕೆಲಸನೇ ಆಗ್ತಾ ಇಲ್ಲ. ಜನರೇಟಿವ್ AI ಅದು ಒಂದು ಬೆಸ್ಟ್ ಎಕ್ಸಾಂಪಲ್. ನಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳು ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ನಾವು ಜೆಮಿನೈ, ChatGPT ಇಂಥದ್ನೆಲ್ಲ ಯೂಸ್ ಮಾಡ್ತಾ ಇದೀವಿ. ಓಕೆ, ಅಪಾರ್ಟ್ ಫ್ರಮ್ ದಟ್ ಬೇರೆ ಬೇರೆ ಫೀಲ್ಡ್ ಅಲ್ಲಿ AI ಇದು ರೋಲ್ ಏನು ಅಂತ ತಿಳ್ಕೊಳ್ಳಕ್ಕೆ ಒಂದೆರಡು ಕೇಸ್ ಸ್ಟಡೀಸ್ ಇದೆ. ಓಕೆ, ನೋಡೋಣ. ಒಂದೆರಡು ಕೇಸ್ ಸ್ಟಡೀಸ್ ವಿಡಿಯೋಸ್ ಇದೆ, ನಾನು ಪ್ಲೇ ಮಾಡ್ತೀನಿ, ಅದ್ ನೋಡಿ. ಸೊ ಇದು ಅಗ್ರಿಕಲ್ಚರ್ ಅಲ್ಲಿ AI ನ ಹೆಂಗ್ ಯೂಸ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಪ್ಲೇ ಮಾಡ್ತೀನಿ. ಇದು ವಾಯ್ಸ್ ಕೇಳಿಸ್ತಿದ್ಯಾ? ಪ್ಲೇ ಮಾಡಿದಾಗ ಆಡಿಯೋ ಎಲ್ಲ ಬರ್ತಾ ಇದೆಯಾ? ಎಸ್, ಆಡಿಯೋ ಕೇಳಿಸ್ತಾ ಇದ್ರಾ? ಪ್ಲೇ ಆಗಿಲ್ಲ ಸರ್ ಅದು ಆಡಿಯೋ. ಅಲ್ಲಲ್ಲ, ಪ್ಲೇ ಅವಾಗಲೇ ವಿಡಿಯೋ ಪ್ಲೇ ಆಗಿಲ್ಲ ಸರ್. ನಾನು ಸ್ವಲ್ಪ ಪ್ಲೇ ಮಾಡಿದ್ನಲ್ಲ, ಈಗ ನೋಡ್ರಿ ಒಂದ್ ನಿಮಿಷ. ಇಲ್ಲ ಸರ್, ಕೇಳಿಸ್ಲಿಲ್ಲ ಸರ್. ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಿಲ್ಲ ಸರ್. Cassava is a really important crop. ಆಡಿಯೋ ಕೇಳಿಸ್ತಾ ಇಲ್ಲಲ್ಲ? ಆಡಿಯೋ ಕೇಳಿಸ್ತಾ ಇಲ್ವಾ ವಿಡಿಯೋದು? ಕನ್ಫರ್ಮ್ ಮಾಡ್ರಿ ಒಂದ್ ಸ್ವಲ್ಪ ಯಾರಾದ್ರೂ.
ಏನಮ್ಮ ಭಾವನಾ? ಎಸ್ ನೋ ಕೇಳಿಸ್ತಾ ಇಲ್ಲ. ಸರ್ ಅಲ್ಲಿ ಶೇರ್ ಆಪ್ಷನ್ ಅಲ್ಲಿ ಸರ್ ಹಾ ಶೇರ್ ಆಪ್ಷನ್ ಅಲ್ಲಿ ಸಿಂಗಲ್ ಟ್ಯಾಬ್ ಎನೇಬಲ್ ಮಾಡ್ರಿ ಸರ್. ನಾನು ಮಲ್ಟಿ ಟ್ಯಾಬ್ ಕೊಟ್ಟಿದ್ದೆ. ಅಂದ್ರೆ ಅದು ಸಿಂಗಲ್ ಟ್ಯಾಬ್ ಎನೇಬಲ್ ಮಾಡಿದ್ರೆ ಅದು ಆಡಿಯೋ ಕೇಳಿಸುತ್ತೆ sir. ಪ್ರೆಸೆಂಟೇಷನ್ ಅಲ್ಲ? ಹಾ ಸರ್. ಓಕೆ, ಒಂದು ನಿಮಿಷ ತಡ್ರಿ, ಸ್ಟಾಪ್ ಮಾಡ್ತೀನಿ. ಓಕೆ, ಸಿಂಗಲ್ ಟ್ಯಾಬ್ ಅಲ್ಲಿ ಏನಿದೆ? ಕ್ರೋಮ್ ಟ್ಯಾಬ್, ವಿಂಡೋ, ಎಂಟೈರ್ ಸ್ಕ್ರೀನ್, ಸಿಂಗಲ್ ಟ್ಯಾಬ್. ಆಲ್ಸೋ ಶೇರ್ ದ ಟ್ಯಾಬ್ ಆಡಿಯೋ ಆನ್ ಐತಲ್ಲ? ಸರ್ ಆಲ್ಸೋ ಶೇರ್ ಟ್ಯಾಬ್ ಆಡಿಯೋ ಅಂತ ಐತಲ್ಲ ಸರ್, ಅದನ್ನ ಎನೇಬಲ್ ಮಾಡಿ ಹಾ, ಸರ್. ಎನೇಬಲ್ ಇದೆ, ಮಾತು ಎನೇಬಲ್ ಇದೆ. ಕ್ರೋಮ್ ಟ್ಯಾಬ್ ತಡ್ರಿ, ವಿಂಡೋ ತಗೊಂಡ್ಬಿಡ್ಲಾ? ಫೈನ್. ಹಾ, ಈಗ ಇದನ್ನ ಕೊಡಿ. ತಡ್ರಿ. ಇವಾಗ ಕೇಳಿಸ್ತಾ ಇದೆಯಾ? ಇಲ್ಲ ಸರ್. Agriculture is the wood. ಕೇಳಿಸ್ತಾ ಇಲ್ವಾ? ಇವಾಗ ಕೇಳಿಸ್ತೈತೆ ಸರ್. ಅಲ್ಲ, ನಾನ್ ಮಾತಾಡಿದ್ದಲ್ಲ, ವಿಡಿಯೋದ್ದು. ಹೌದು ಸರ್, ವಿಡಿಯೋದೇ ಸರ್. ಕೇಳಿಸ್ತಾ ಇದೆಯಾ? ಹಾ, ಎಸ್ ಸರ್. ಓಕೆ ಫೈನ್. Cassava is a really important crop. It provides for over 500 million Africans every day. When all other crops fail, farmers know that they could rely on their cassava plants to provide them food. Inayokumba kubwa ni magonjwa katika kwenye mihogo. There are several diseases that affect cassava, and these diseases makes the roots unedible. It is very crucial to actually control and manage these diseases. So we're trying to use machine learning to respond to those diseases. And TensorFlow is the best foundation for our solutions. The app that we've designed can diagnose multiple diseases. It's called Niru, Swahili for light, the light that farmers can use to see their problems and find solutions. You wave your phone over a specific leaf, look at it, and if it has a symptom, a box will pop up saying you have this problem. When you get a diagnosis, we have an option for you to get advice and learn about the best management practices. The object detection that we use through TensorFlow relies upon our team annotating images. We've collected over 5,000 high-quality images of different cassava diseases for this project. We use a single-shot detector model on a mobile net architecture. It's able to make predictions in less than 1 second. Instead of having to implement thousands of lines of code, TensorFlow provides a library of functions that allow us to build architectures in much less time. We need something that can be deployed on a phone without any connection. TensorFlow is able to shrink these neural networks to be able to fit on your mobile device. The human input is absolutely critical. We're really building something that augments your experience and makes you better at your job. So with AI tools and machine learning, you can improve the yields, you can protect your crops, and you can have a much more reliable source of food. AI offers the prospect to fundamentally transform the life of hundreds of millions of farms around the world. Bwana ale magonjwa nimeona mwenyewe bila kusimuliwa. You can see a product that can actually make someone's life better. This is kind of revolutionary. ಓಕೆ, ಸೊ ಏನು ಗೊತ್ತಾಯ್ತು ಈ ವಿಡಿಯೋ ನೋಡಿ? ಸೊ AI ನ ಅಗ್ರಿಕಲ್ಚರಲ್ಲಿ ಹೆಂಗೆ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೇಸ್ ಸ್ಟಡಿ ಇದು. ಓಕೆ, ಕೇಳಿಸ್ತಾ ಇದ್ದೇನ್ರಾ ನಾನು ಮಾತಾಡ್ತಾ ಇರೋದು? ಎಸ್, ಕೇಳಿಸ್ತಾ ಇದೆಯಾ? ಮತ್ತೇನು ಪ್ರಾಬ್ಲಮ್ ಐತೆ? ಎಸ್ ಸರ್. ಓಕೆ ಫೈನ್. ನೋಡಿ, ಈಗ ನಾವು ನೋಡಿದ ವಿಡಿಯೋ ಏನು, ಸೊ ಇಲ್ಲಿ ಅವರೊಂದು ಕೆಲವೊಂದು ವರ್ಡ್ಸ್ ಯೂಸ್ ಮಾಡಿದ್ರು, ಡೀಪ್ ಲರ್ನಿಂಗ್, ಟೆನ್ಸರ್ ಫ್ಲೋ, ಈ ತರದ್ದೆಲ್ಲ ವರ್ಡ್ಸ್ ಬಂತು ಆ ವಿಡಿಯೋದಲ್ಲಿ.
ಸೊ ಇದ್ರದ್ದು ಓವರ್ ಆಲ್ ಸಮ್ಮರಿ ಏನಂದ್ರೆ, ಸೊ ಪ್ಲಾಂಟ್ಸ್ಗಳಿಗೆ ಬರೋ ಡಿಸೀಸನ್ನ ಅರ್ಲಿ ಸ್ಟೇಜಲ್ಲಿ ಹೆಂಗೆ ಡಿಟೆಕ್ಟ್ ಮಾಡ್ಬೋದು. ಸೊ AI ಅದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಅವರೊಂದು ಆ್ಯಪ್ ಡೆವಲಪ್ ಮಾಡಿದ್ದಾರೆ. ಸೊ ಫಾರ್ಮರ್ಸು ಆ ಆ್ಯಪನ್ನ ಯೂಸ್ ಮಾಡಿಕೊಂಡು ಜಸ್ಟ್ ಆ ಲೀಫ್ ಇಮೇಜನ್ನು ಕ್ಯಾಪ್ಚರ್ ಮಾಡಿ ಅದಕ್ಕೆ ಫೀಡ್ ಮಾಡಿದ್ರೆ ಅದು ಅನಲೈಸ್ ಮಾಡುತ್ತೆ. ಅದಕ್ಕೆ ಏನಾದರೂ ರೋಗ ಬಂದಿದೆಯಾ ಇಲ್ವಾ, ಬರಬಹುದಾ, ಈ ಥರದ ಪ್ರಿಡಿಕ್ಷನ್ಸ್ನೆಲ್ಲ ಮಾಡುತ್ತೆ. ಸೊ ಹಾಗಾಗಿ ನಮಗೆ ಫುಡ್ ಸ್ಕೇರ್ಸಿಟಿ ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಈ ಥರನೂ AI ನಮ್ಮ ಡೇ ಟು ಡೇ ಲೈಫಲ್ಲಿ ಅಪ್ಲಿಕೇಶನ್ ಇದೆ ಅನ್ನೋದಕ್ಕೆ ಒಂದು ವಿಡಿಯೋ ಅದು. ಓಕೆ, ಅದೇ ಥರ ಹೆಲ್ತಲ್ಲಿ ಹೆಂಗೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಕೇಸ್ ಸ್ಟಡಿ ಇದೆ. ಇದು ಒಂದು ನೋಡ್ಬಿಡೋಣ. Google has very good general speech recognition, but if you do not sound as most of people, ನೋಡಿ, ಇವರಿಗೆ ಸ್ಪೀಚ್ ಡಿಸೇಬಿಲಿಟಿ ಇರೋರು, ಅವ್ರು ಮಾತಾಡೋದು ಸ್ಪಷ್ಟವಾಗಿ ಮಾತಾಡಕ್ ಬರಲ್ಲ, ತೊದಲಿಸ್ತಿದ್ದಾರೆ. ಸೊ ಆ ಥರದವ್ರಿಗೆ ಹೆಂಗೆ ಸ್ಪೀಚ್ ರೆಕಗ್ನಿಷನ್ ಟೆಕ್ನಿಕ್ನ AI ಜೊತೆಗೆ ಇಂಟಿಗ್ರೇಟ್ ಮಾಡಿ ಅವ್ರು ಮಾತಾಡೋದನ್ನ ಸ್ಪೀಚ್ನ ಟೆಕ್ಸ್ಟಿಗೆ ಕನ್ವರ್ಟ್ ಮಾಡಿ ಹೆಂಗೆ ಕಮ್ಯುನಿಕೇಶನ್ಗೆ ಹೆಲ್ಪ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಕೇಸ್ ಸ್ಟಡಿ ಇದು. ಕೇಳಿಸ್ತಾ ಇದೆಯಲ್ಲ ವಾಯ್ಸ್? ವಿಡಿಯೋ ಪ್ಲೇ ಮಾಡಿದಾಗ ಕೇಳಿಸ್ತಾ ಇದೆಯಾ ನಿಮ್ಗೆ? Yes, sir. ಓಕೆ. they will not understand you. No one's ever collected large data sets of people whose speech is hard for others to understand. People who have multiple sclerosis, for GF, who had stroke, who stutter. They're not used in training the speech recognition models. I mean, the game is to record things. What's the temperature today? And then have it recognize things that you say that aren't in the training set. Dimitri recorded 15,000 phrases. It wasn't obvious that this was going to work. He just sat there and he kept recording. We need to make all voice interactive devices be able to understand any person who speaks to them. You can see that it's possible to make a speech recognizer to work for Dimitri. It should be possible to make it work for many people, even people who can't speak because they've lost the ability to speak. The work that Shenxing has done on, voice utterances, from sounds alone, you can communicate. But there might be other ways of communicating. Most people with ALS end up using an on-screen keyboard and having to type each individual letter with their eyes. For me, communicating is slow. Steve might crack a joke and it's related to something that happened, a few minutes ago. The idea is to create a tool so that Steve can train machine learning models himself to understand his facial expressions. To be able to laugh, to be able to cheer, to be able to boo. Things that seem maybe superfluous, but actually are so core to being human. I still think this is only the tip of the iceberg. We're not even scratching the surface yet of what is possible. If we can get speech recognizers to work with small numbers of people who learn lessons, which we can then combine to build something that really works for everyone. To understand and be understood, that's absolutely unbelievable. So this is the case study with respect to health sector. So speaking disability ಇರೋರಿಗೆ, ಬೆಡ್ ರಿಡನ್ ಇರೋರಿಗೆ, ಈವನ್ ಅದರಲ್ಲಿ ಕೆಲವೊಬ್ಬರು ಐ ಮೂಮೆಂಟ್ಸ್ ಇಂದನೇ ಕೀಬೋರ್ಡ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ರು, ಟೈಪ್ ಮಾಡ್ತಾ ಇದ್ರು. ಅವ್ರ ಫೀಲಿಂಗ್ಸ್ ಇಂದನೇ ಕೆಲವೊಂದು ಡಿವೈಸಸ್ ಗಳನ್ನ ಕಂಟ್ರೋಲ್ ಮಾಡ್ತಿದ್ರು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಪಾಸಿಬಲ್ ವೆನ್ ವಿ ಕಂಬೈನ್ ಅದರ್ ಟೆಕ್ನಾಲಜೀಸ್ ವಿತ್ AI. ಸೊ ದೀಸ್ ಆರ್ ಫ್ಯೂ ಕೇಸ್ ಸ್ಟಡೀಸ್ ವೇರ್ AI ಕುಡ್ ಬಿ ಯೂಸ್ಡ್. ಇದು ಕೆಲವೊಂದು ಎಕ್ಸಾಂಪಲ್ಸ್, ಹಿಂಗೆಲ್ಲ ಯೂಸ್ ಮಾಡ್ಬೋದು AI ಅಂತ. ಬಟ್ ಆ ಥರ ತುಂಬಾ ಇದೆ. ಸೊ ಇದು ನಮ್ಮ ಏಮ್. ಈ ಥರದ ಪ್ರಾಡಕ್ಟ್ಸ್ಗಳನ್ನ ಮಾಡೋದಕ್ಕೆ ಪೈಥಾನ್ ಪ್ರೋಗ್ರಾಮಿಂಗು AI ಕಾಂಬಿನೇಷನ್ ಅಲ್ಲಿ ಹೆಂಗ್ ಮಾಡ್ಬೋದು ಅನ್ನೋದು. ಓಕೆ, ಫೈನ್. ಸೊ he is the person, Ido van Rossum, Dutch programmer. So he is responsible for Python. ಇವರು ನಮಗೆ ಪೈಥಾನ್ ಕೊಟ್ಟಿರೋದು. ಸೊ the founder of Python ಅಂದ್ರೆ ಇವರೇ, Ido van Rossum, Dutch programmer ಇವರು. ಓಕೆ, ಸೊ ಇವಾಗ ಅಫಿಷಿಯಲಿ ಪೈಥಾನ್ ಅನ್ನ
ನಾನು ಆಕ್ಸೆಸ್ ಮಾಡಬೇಕು, ಪೈಥಾನ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಬೇಕು, ಹೊಸ ವಿಷಯ ತಿಳ್ಕೋಬೇಕು ಅಂದರೆ ಅವ್ರದ್ದೊಂದು ಅಫಿಷಿಯಲ್ ವೆಬ್ಸೈಟ್ ಇದೆ, python.org ಅಂತ ಒಂದು ವೆಬ್ಸೈಟ್ ಇದೆ. ಈ ಥರ ಇರುತ್ತೆ ಅದ್ರದ್ದು ಹೋಮ್ ಸ್ಕ್ರೀನ್. ಸೊ ಇಲ್ಲಿ ಬಂದರೆ ನಿಮಗೆ ನ್ಯೂ ರಿಲೀಸಸ್ ಇನ್ ಪೈಥಾನ್, ಜಾಬ್ ಓಪನಿಂಗ್ಸ್ ಇನ್ ಪೈಥಾನ್, ಆಮೇಲೆ ಬೇರೆ ಬೇರೆ ಸೋಷಿಯಲ್ ಆಕ್ಟಿವಿಟೀಸು, ಹ್ಯಾಪನಿಂಗ್ಸ್ ಏನೇನು ನಡೀತಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಇದು python.org. ನಮ್ಮ ಜರ್ನಿ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ ಇಲ್ಲಿಂದ. ಓಕೆ, ಸೊ ಇವತ್ತಿಂದ ನಾನು ಪೈಥಾನ್ ಕಲಿತಾ ಇದ್ದೀನಿ. ಸೊ ಏನೇನು ಸಾಫ್ಟ್ವೇರ್ಸ್ ಬೇಕು ನನಗೆ ನೋಡಿ. ಸ್ಟೆಪ್ 1, ನಿಮಗೆ ಪೈಥಾನ್ ಕಲಿಯೋಕ್ಕೆ, ಪ್ರಾಕ್ಟೀಸ್ ಮಾಡೋಕ್ಕೆ, ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ತುಂಬ ಆಪ್ಷನ್ಸ್ ಇದೆ. ಬಟ್ ನಿಮ್ಮ ಪ್ರಾಜೆಕ್ಟ್ ಏನು, ನೀವೇನು ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ ಅನ್ನೋದಕ್ಕೆ ತಕ್ಕಂಗೆ ಕಾಂಬಿನೇಷನ್ಸ್ನ ಯೂಸ್ ಮಾಡಬೇಕು. ತುಂಬ ಫೆಮಿಲಿಯರ್ ಅಂದರೆ ಈಗ ಆನಾಕೊಂಡಾ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ನೀವು ಆನಾಕೊಂಡಾನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ಅದರಲ್ಲಿ ಪೈಥಾನು ಬರುತ್ತೆ, ಬೇರೆ ಬೇರೆ ಎನ್ವೈರನ್ಮೆಂಟ್ಸು, ಟೂಲ್ಸ್ ಎಲ್ಲ ಬಂದ್ಬಿಡುತ್ತೆ. ಇದು ಒಂದು ಆಪ್ಷನ್. ಅದರಲ್ಲಿ ಜುಪಿಟರ್ ನೋಟ್ಬುಕ್ಕು ಅದೆಲ್ಲದು ಬಂದ್ಬಿಡುತ್ತೆ. ಇನ್ನೊಂದು ಪಾಪ್ಯುಲರ್ ಆಪ್ಷನ್ ಅಂದರೆ ನಾವೇ ಪೈಥಾನ್ 3.10 ಸ್ಟೇಬಲ್ ವರ್ಷನ್ ಅದನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಎಡಿಟರ್ ಯಾವ್ದು ಯೂಸ್ ಮಾಡ್ಬೋದು, VS ಕೋಡ್. ಇದು ತುಂಬ ಲೈಟ್ ವೇಟ್. ಸೊ ನಾನು ಪ್ರಿಫರ್ ಮಾಡೋದು ಪೈಥಾನ್ ಮತ್ತು VS ಕೋಡ್. ಈ ಕಾಂಬಿನೇಷನಲ್ಲಿ ಹೋದರೆ ನಿಮಗೆ ಈಸಿ ಆಗುತ್ತೆ. ಸೊ ಈಗ ನಾನು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕಂದ್ರೆ ನನಗೆ ಬೇಕಾಗಿರೋದೇನು, ಪೈಥಾನ್ 3.10 ಒಂದು IDE ಪ್ಲಸ್ VS ಕೋಡ್. ಈ ಕಾಂಬಿನೇಷನಲ್ಲಿ ಹೋಗ್ಬೋದು. ದಿಸ್ ಇಸ್ ಬೆಸ್ಟ್. ನಿಮ್ಮ ಪ್ರಾಜೆಕ್ಟಲ್ಲಿ ಕೆಲವೊಂದು ಸಲ ಇದು ವರ್ಕ್ ಆಗಲ್ಲ ಅಂದಾಗ ನಾವು ಆನಾಕೊಂಡಾಗ ಹೋಗ್ತೀವಿ, ಅಲ್ಲೂ ಯೂಸ್ ಮಾಡ್ತೀವಿ. ದಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ಯುವರ್ ಪ್ರಾಜೆಕ್ಟ್. ನಿಮ್ಮ ಪ್ರಾಜೆಕ್ಟಲ್ಲಿ ನಿಮ್ಮ ಪ್ರಾಜೆಕ್ಟ್ ಏನಿದೆ, ಅದರಲ್ಲಿ ಯಾವ್ಯಾವ ಲೈಬ್ರರೀಸ್ ಯೂಸ್ ಮಾಡ್ತಾ ಇದ್ದೀವಿ, ಏನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಅನ್ನೋದ್ರ ಮೇಲೆ ಯಾವುದಕ್ಕೆ ಹೋದರೆ ಬೆಸ್ಟ್ ಅಂತ ಡಿಸೈಡ್ ಮಾಡ್ತೀವಿ ಒಂದು. ಆಮೇಲೆ ಇಲ್ಲ ನನಗೆ ಇಂಟರ್ನೆಟ್ಟೇ ನಾನು ಇನ್ಸ್ಟಾಲೇ ಮಾಡ್ಕೊಳ್ಳಿಲ್ದಂಗೂ ನಾವು ವರ್ಕ್ ಮಾಡ್ಬೋದು. ಗೂಗಲ್ ಕೋಲ್ಯಾಬ್ ಅಂತ ಒಂದಿದೆ, ಗೂಗಲ್ ಕೋಲ್ಯಾಬ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದು ಗೂಗಲ್ಲೇ ಕೊಟ್ಟಿರೋಂಥ ಒಂದು ಫ್ರೀ ಆಪ್ಷನ್. ಇದನ್ನ ಯೂಸ್ ಮಾಡ್ಕೊಂಡು ನಮ್ಮ ಪೈಥಾನ್ ಪ್ರೋಗ್ರಾಮ್ಸನ್ನು ನಾವು ಕಲಿಬೋದು. ನಮಗೆ ಆಪ್ಷನ್ಸ್ ಭಾಳ ಇದೆ, ಬಟ್ ನಾವೇನು ಮಾಡಬೇಕು, ಫಸ್ಟ್ ಈ ಕಾಂಬಿನೇಷನ್ಗೆ ಹೋಗಬೇಕು. ಪೈಥಾನ್ 3.10 ಪ್ಲಸ್ VS ಕೋಡ್ ಇದರಲ್ಲಿ ಟ್ರೈ ಮಾಡೋದು. 99% ಇದರಲ್ಲಿ ಎಲ್ಲದೂ ವರ್ಕ್ ಆಗುತ್ತೆ. ಸಪೋಸ್ ಇದು ವರ್ಕ್ ಆಗಿಲ್ಲ ಅಂದರೆ ಆನಾಕೊಂಡಾ ಅಲ್ಲಿ ಹೋಗ್ಬೋದು. ಆಮೇಲೆ ಆನ್ಲೈನಲ್ಲಿ ವಿತೌಟ್ ಇನ್ಸ್ಟಾಲೇಷನ್ ನಿಮ್ಮ ಹತ್ರ ಒಂದು Gmail ID ಪ್ಲಸ್ ಇಂಟರ್ನೆಟ್ ಇದ್ರೂ ನೀವು ಪೈಥಾನ್ ಪ್ರೋಗ್ರಾಮ್ಸ್ನ ರನ್ ಮಾಡಬಹುದು. ಅದಕ್ಕಿರೋ ಪ್ಲಾಟ್ಫಾರ್ಮ್ ಯಾವುದು, ಇದು ಗೂಗಲ್ ಕೋಲ್ಯಾಬ್ ಅಂತ ಇದೆ. ಇದರಲ್ಲಿ ನಾವು ವರ್ಕ್ ಮಾಡ್ಬೋದು. ಓಕೆ, ಸೊ ನಾನು ಎರಡು ಆಪ್ಷನ್ಸನ್ನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಫಸ್ಟ್ ಗೂಗಲ್ ಕೋಲ್ಯಾಬಿಗೆ ಹೋಗೋಣ. ಓಕೆ, ಅರ್ಥ ಆಗ್ತಿದೇನ್ರ ಏನು ಹೇಳ್ತಾ ಇದ್ದೀನಿ ಅಂತ? ಎಸ್, ನೀವು ಎಸ್ ನೋ ಏನಾದರೂ ಒಂದು ರೆಸ್ಪಾಂಡ್ ಮಾಡ್ತಾ ಇರ್ಬೇಕು ನನಗೆ. ಓಕೆ, ಫೈನ್. ಓಕೆ, ಸರಿ. ಓಕೆ, ಈಗ ಗೂಗಲ್ ಕೋಲ್ಯಾಬಿಗೆ ಹೋಗೋಣ. ಈಗ ಇದು ಸ್ಕ್ರೀನ್ ವಿಸಿಬಲ್ ಇದೆಯಾ ನಿಮಗೆ? ಈಗ ನಾನು ಇನ್ನೊಂದು ಟ್ಯಾಬ್ ಓಪನ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ ಇದು? ಎಸ್, ಸ್ಕ್ರೀನ್ ವಿಸಿಬಲ್ ಇದೆಯಾ? ಓಕೆ, ಫೈನ್. ಹಾಂ, ನೋಡಿ. ಸೊ ನಾನಿಲ್ಲಿ ಗೂಗಲ್ ಸರ್ಚಲ್ಲಿ ಗೂಗಲ್ ಕೋಲ್ಯಾಬ್ ನೀವು ನೋಡಿ. ಈಗ ನೀವು ಸಪೋಸ್ ನೀವು ಯಾರ್ಯಾರು ಮೊಬೈಲಲ್ಲಿ ಕನೆಕ್ಟ್ ಆಗಿ ನಿಮ್ಮ ಹತ್ರ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಇದ್ರೆ ನೀವು ನನ್ನ ಜೊತೆ ವರ್ಕ್ ಮಾಡ್ಕೊಂತ ಬನ್ನಿ, ಗೊತ್ತಾಗುತ್ತೆ. ಈಗ ಯಾರ್ಯಾರು ಲ್ಯಾಪ್ ಕನೆಕ್ಟ್ ಆಗಿದ್ದೀರಿ ಸ್ವಲ್ಪ ಹಂಗೆ ಮಾತಾಡಿ ನೀವು. ಶ್ವೇತಾ ನೋ ಇಲ್ಲ, ಮತ್ತೆ ಬೇರೆಯವರು ಸುಷ್ಮಾ ಕಾಣಿಸ್ತಿಲ್ಲ ಸರ್, ಅದು ಶೇರ್ ಮಾಡಿದ್ದ ಸ್ಕ್ರೀನ್ ಕಾಣಿಸ್ತಿಲ್ವಾ? ತಡ್ರಿ, ಗೂಗಲ್ ಒಂದ್ ನಿಮಿಷ ತಡ್ರಿ. ಈಗ ನೀವು ಎಲ್ಲ ಸ್ಟೂಡೆಂಟ್ಸ್ ಏನು ನೀವು ಡೆಸ್ಕ್ಟಾಪ್ ಅಲ್ಲಿ ಇದ್ದೀರೋ, ಲ್ಯಾಪ್ಟಾಪ್ ಅಲ್ಲಿ ಇದ್ದೀರೋ, ಅಥವಾ ಸುಮ್ಮನೆ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರೋ, ಏನ್ ಮಾಡ್ತಿದ್ದೀರಿ? ಓಕೆ, ಇವಾಗ ಕಾಣಿಸ್ತೈತಾ ಗೂಗಲ್ ಪೇಜ್? ಎಸ್ ಸರ್. ಓಕೆ, ಫೈನ್. ಹಾ, ಈಗ ಹೇಳ್ರಿ, ನೀವು ಹೆಂಗೀಗ ಪ್ಯಾರಲಲ್ ಆಗಿ ವರ್ಕ್ ಮಾಡ್ತಿರೋ ಅಥವಾ ಜಸ್ಟ್ ಈಗ ಕೇಳಿಸ್ಕೊಂತೀರೋ, ಏನ್ ಮಾಡ್ತೀರಿ? ಇದ್ರಲ್ಲಿ ನೋಡ್ತಾ ಇದ್ದೀರಾ ನೀವು? ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರಾ? ರೆಕಾರ್ಡಿಂಗ್ ಹಾಕಿರ್ ಸರ್. ರೆಕಾರ್ಡ್ ಇರುತ್ತೆ, ರೆಕಾರ್ಡ್ ನಾನು ಮಾಡ್ತಿದ್ದೀನಿ. ಈಗ ನೀವು ನನ್ನ ಜೊತೆಗೆ ವರ್ಕ್ ಮಾಡಿದ್ರೆ ಬೇಗ ಅರ್ಥ ಆಗತ್ತೆ. ಅದಕ್ಕೆ ನಾನು ನಿಮಗೆ ಕೇಳ್ತಾ ಇರೋದು, ನೀವು ಹೆಂಗೆ ಆಕ್ಸೆಸ್ ನೋಡ್ತಾ ಇದ್ದೀರಾ? ಮೊಬೈಲಲ್ಲಿ ನೋಡ್ತಿದ್ದೀರೋ
ಅಥವಾ ಮೊಬೈಲ್ ಪಕ್ಕದಾಗ ಇಟ್ಕೊಂಡು ಸಿಸ್ಟಮು ಇದೆಯೋ ನಿಮ್ಮ ಹತ್ರ? ಹೆಂಗೆ System, sir. ಸಿಸ್ಟಮ್ ಇದೆ ಸರ್. ಸಿಸ್ಟಮ್ ಇದೆ? ಈಗ ನಾನು ಹೇಳ್ದಂಗೆ ನೀವು ವರ್ಕ್ ಮಾಡ್ಬೋದಲ್ಲ ಹಂಗಂದ್ರೆ? Okay, sir. ಹಾ ಸರ್. ಯಾಕಂದ್ರೆ ಈಗ ನೀವು ಬರೀ ಕೇಳಿಸ್ಕೊಂಡ್ರೆ ಬರಲ್ಲ ಇದು. ಓಕೆ, ಸೊ ನಾನು ಇಲ್ಲಿ ಏನೇನು ವರ್ಕ್ ಮಾಡ್ತೀನೋ ಹಂಗೆ ನೀವು ಸ್ವಲ್ಪ ವರ್ಕ್ ಮಾಡ್ಕೊಂತ ಬಂದ್ರೆ ನಿಮ್ಗೂ ಅರ್ಥ ಆಗುತ್ತೆ, ಒಂದ್ ಸ್ವಲ್ಪ ಬರುತ್ತೆ. ಇದು ಆನ್ಲೈನ್ ಇದೆ, ಆನ್ಲೈನ್ ಮೋಡ್ ಆನ್ಲೈನ್ ಇದೆ ಅಂದ ತಕ್ಷಣ ನೀವು ಕಲಿಯಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ನಾನು ಹೇಳೋ ಸ್ಟೆಪ್ಸ್ ನ ನೀವು ಫಾಲೋ ಮಾಡ್ಕೊಂತ ಹೋದ್ರೆ ಯು ಕ್ಯಾನ್ ಲರ್ನ್, ನೋ ಇಶ್ಯೂಸ್. ಸರಿನಾ? ಅದಕ್ಕೆ ಪ್ಯಾರಲಲ್ ಆಗಿ ನನ್ನ ಜೊತೆಗೆ ವರ್ಕ್ ಮಾಡ್ಕೊಂತ ಬನ್ರಿ, ನಿಮ್ಗೂ ಒಂದ್ ಸ್ವಲ್ಪ ಸ್ಕಿಲ್ಸ್ ಬರುತ್ತೆ. ಇದು ಹೆಂಗ್ ಮಾಡೋದು, ಏನ್ ಮಾಡಿದ್ವಿ, ಅವಾಗ ನಿಮಗೆ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಓಕೆ, ಮಾಡ್ತೀರಾ? Yes, sir. ಫೈನ್. ಎಸ್. ಓಕೆ, ಈಗ ನೀವು ಗೂಗಲ್ ಸರ್ಚಿಗೆ ಬಂದು ಗೂಗಲ್ ಪೇಜಲ್ಲಿ ನೀವು ಕೋಲ್ಯಾಬ್ ಅಂತ ಕೊಡಬೇಕು. ಕೋಲ್ಯಾಬ್ ನೋಡಿ, ಇದು ಕೊಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಜಿಮೇಲ್ ಅಕೌಂಟಿಗೆ ಲಾಗಿನ್ ಆಗಿರ್ರಿ. ನೋಡ್ರಿ, ಇಲ್ಲಿ ನನ್ನ ಜಿಮೇಲಲ್ಲಿ ಆಲ್ರೆಡಿ ನಾನಿದ್ದೀನಿ, ನಂದು ಜಿಮೇಲ್ ಲಾಗಿನ್ ಆಗಿದೆ. ನೀವು ಅಷ್ಟೇ ನಿಮ್ಮ ಜಿಮೇಲ್ ಅಕೌಂಟಿಗೆ ಲಾಗಿನ್ ಆಗಿರ್ರಿ. ಜಿಮೇಲ್ ಐ ಡಿ ಬೇಕು, ನೀವು ಕೋಲ್ಯಾಬ್ ಯೂಸ್ ಮಾಡ್ಬೇಕಂದ್ರೆ ವಿತೌಟ್ ಜಿಮೇಲ್ ನೀವು ಮಾಡೋಕ್ಕಾಗಲ್ಲ. ಅದಕ್ಕೆ ಮೇಕ್ ಶೂರ್ ಯು ಹ್ಯಾವ್ ಲಾಗಿನ್ ಆಗಿರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಗೂಗಲ್ ಸರ್ಚಲ್ಲಿ ಬಂದ್ಬಿಟ್ಟು ಕೋಲ್ಯಾಬ್ ಅಂತ ಕೊಡ್ರಿ. ಇಲ್ಲಿ ಬರುತ್ತೆ ನೋಡಿ, ಕೋಲ್ಯಾಬ್ ಗೂಗಲ್ ಅಂತ ಬರುತ್ತೆ, ಹಿಂಗಿದೆ. ಗೂಗಲ್ ಕೋಲ್ಯಾಬ್ ಅಂತ ಬಂತು. ಇಲ್ಲಿ ಈ ಫಸ್ಟ್ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಈ ತರ ನೋಟ್ಬುಕ್ ಓಪನ್ ಆಗುತ್ತೆ. ಈ ತರ ವಿಂಡೋ ಬರುತ್ತೆ. ಈ ಲಿಂಕ್ ಬೇಕಂದ್ರೆ ನಾನು ಗ್ರೂಪಲ್ಲಿ ಹಾಕ್ತೇನೆ. ಈ ಲಿಂಕ್ ನಾನು ಗ್ರೂಪಲ್ಲೂ ಶೇರ್ ಮಾಡಿದ್ದೀನಿ ನೋಡಿ. ಈ ತರ ಬರುತ್ತೆ. ಯಾರು ಟ್ರೈ ಮಾಡ್ತಿದ್ದೀರಾ ಅವ್ರಿಗೆ ಬಂತ ಏನಂತ ಹೇಳಿ. ಇದನ್ನು ಇಷ್ಟು ಬರ್ಬೇಕು, ಹಿಂಗೆ ಕಾಣಿಸ್ಬೇಕು ನಿಮಗೆ. ಕೋಲ್ಯಾಬಿಗೆ ಬಂದ್ರಿ ಅಂದ್ರೆ ಈ ತರ ಕಾಣಿಸುತ್ತೆ. ಓಕೆ, ಫೈನ್. ಇಲ್ಲಿ ಬಂದ್ಮೇಲೆ ನೀವು ತಡ್ರಿ, ಫೈಲ್, ನೀವು ನೋಟ್ಬುಕ್ ನೋಡ್ರಿ, ಫೈಲಿಗೆ ಹೋಗೋದು, ನೀವು ನೋಟ್ಬುಕ್ ಅಂತ ತಗೊಳ್ಳಿ. ಸೊ ನಿಮಗೆ ಒಂದು ನೋಟ್ಬುಕ್ ಕ್ರಿಯೇಟ್ ಆಗುತ್ತೆ. ನೋಟ್ಬುಕ್ ಅಂದ್ರೆ ಏನು? ಅಗೇನ್ ಇಟ್ ಇಸ್ ಅನ್ ಐಡಿ. ಅದು ಒಂದು ಐಡಿ, ನೀವು ಪೈಥಾನ್ ಪ್ರೋಗ್ರಾಮ್ನ ರನ್ ಮಾಡೋಕ್ಕೆ, ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಟ್ಬುಕ್ ನೋಡಿ, ಈ ತರ ಕಾಣಿಸ್ಬೇಕು ನಿಮಗೆ. ನೀವು ನೋಟ್ಬುಕ್ ತಗೊಂಡ್ರೆ ಹಿಂಗೆ ಕಾಣುತ್ತೆ. ಇಲ್ಲಿ ನಾನು ಪೈಥಾನ್ ಪ್ರೋಗ್ರಾಮ್ಸ್ನ ರನ್ ಮಾಡ್ಬೋದು ನಾನು ಆನ್ಲೈನಲ್ಲಿ. ಬರ್ತಿದ್ದೇನಾ ಈ ತರ? ಮಾಡ್ತಾ ಇದ್ದೀರಾ? ಕಾರ್ತಿಕ್, ಬೇರೆಯವರ, ಸುಷ್ಮಾ, ಬಣಕಾರ್, ಮತ್ತೆ ಯಾರು ಬೇರೆಯವರು ಇದ್ರಲ್ಲ? ಸರ್ ಬಂದಿದೆ. ಓಕೆ, ಬೇರೆಯವರು? ಗರ್ಲ್ಸ್, ಶ್ವೇತಾ, ಸಲ್ಮಾ? ಹಾ ಸರ್, ಬಂದಿದೆ ಸರ್. ಬಂದಿದೆಯಾ ಇದು? ಓಕೆ, ನೋಡಿ, ಇಲ್ಲಿ ಅನ್ಟೈಟಲ್ಡ್ 9.ipynb ಅಂತ ಇದೆ. IPYNB ಅಂದ್ರೆ ಏನು? ಇಂಟರಾಕ್ಟಿವ್ ಪೈಥಾನ್ ನೋಟ್ಬುಕ್. ಇಲ್ಲಿ ಅನ್ಟೈಟಲ್ಡ್ ಅಂತ ಇರೋದಕ್ಕೆ ನೀವೇನಾದರೂ ಒಂದು ಹೆಸರು ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಮೈ ಪ್ರಾಜೆಕ್ಟ್ ಅಂತ ಕೊಡ್ತೀನಿ. .ipynb ಹಂಗೆ ಇರಲಿ. ಇದು ಚೇಂಜ್ ಮಾಡಿ ಎಂಟರ್ ಕೊಟ್ಬಿಟ್ರೆ ಈ ಹೆಸರಲ್ಲಿ ಸೇವ್ ಆಗುತ್ತೆ. ಈ ನೀವು ವರ್ಕ್ ಮಾಡೋದೆಲ್ಲ ಆಟೋಮೆಟಿಕ್ ಆಗಿ ಗೂಗಲ್ ಡ್ರೈವ್ ಅಲ್ಲಿ ಇರುತ್ತೆ. ಇಲ್ಲಿ ನೋಡ್ರಿ, ಲೈಕ್ ಅಂತ ತೋರಿಸ್ತಾ ಇದೆ. ನೀವೇನೇ ವರ್ಕ್ ಮಾಡಿದ್ರು ಅದೆಲ್ಲ ನಿಮ್ ಗೂಗಲ್ ಡ್ರೈವ್ ಅಲ್ಲಿ ಬ್ಯಾಕಪ್ ಇರುತ್ತೆ. ನೀವು ಆಮೇಲೆ ಯಾವಾಗ ಬೇಕಿದ್ರು ಅದನ್ನ ತಗೋಬಹುದು, ನೋಡ್ಬೋದು. ಸೇವ್ ಮಾಡ್ರಿ ಇದನ್ನ. ಅನ್ಟೈಟಲ್ಡ್ 9 ಅಂತ ಇತ್ತಲ್ಲ ಅದನ್ನ, ಅಥವಾ ನಿಮಗೆ ಅನ್ಟೈಟಲ್ಡ್ 1 ಅಂತ ಇರ್ಬೋದು, ನನಗೆ ಗೊತ್ತಿಲ್ಲ. ಸೊ ಆ ಹೆಸರನ್ನ ಚೇಂಜ್ ಮಾಡ್ರಿ. ಮೈ ಪ್ರಾಜೆಕ್ಟ್ ಅಂತ ಕೊಡಿ. .ipynb ಹಂಗೆ ಇರಲಿ. ಎಂಟರ್ ಪ್ರೆಸ್ ಮಾಡಬೇಕು ನೀವು ಚೇಂಜ್ ಮಾಡಿದ್ಮೇಲೆ. ಸೊ ಅವಾಗ ನಿಮ್ಮ ಫೈಲು ಸೇವ್ ಆಗುತ್ತೆ ಈ ಹೆಸರಲ್ಲಿ. ಮಾಡಿದ್ರ ಇಷ್ಟು? ನಿಮ್ದಾದ ತಕ್ಷಣ ಒಂದು ಸ್ವಲ್ಪ ನನಗೆ ಎಸ್ ನೋ ಅಂತ ಹೇಳ್ರಿ, ನಾನು ಮುಂದಕ್ಕೆ ಹೋಗ್ತೀನಿ.
ಬಂತ ಇಷ್ಟು ಎಲ್ಲರಿಗೂ? ಎಸ್, ಓಕೆ. ನೀವು ಮೆಸೇಜ್ ಹಾಕಿದಾಗ ನನಗೆ ಮೆಸೇಜ್ ಓದಕ್ಕೆ ಇನ್ನೊಂದು ಸಿಸ್ಟಮ್ ಕನೆಕ್ಟ್ ಆಗ್ಬೇಕು. ನಾನು ಇದರಲ್ಲಿ ಇದ್ರೆ ಗೊತ್ತಾಗಲ್ಲ. ಓಕೆ, ಫೈನ್. ಶ್ವೇತಾ ರಿಪ್ಲೈ ಮಾಡಿದ್ರು ಎಸ್ ಅಂತ. ಓಕೆ, ನೋಡಿ ಇವಾಗ ಇಲ್ಲಿ 2 ಬ್ಲಾಕ್ಸ್ ಇದೆ. ಒಂದು ಕೋಡ್ ಬ್ಲಾಕ್, ಇಲ್ಲಿ ನಾವು ಪೈಥಾನ್ ಪ್ರೋಗ್ರಾಮ್ ಬರಿತೀವಿ. ಇನ್ನೊಂದು ಟೆಕ್ಸ್ಟ್ ಅಂತ ಇದೆ, ಅಲ್ಲಿ ನಾವು ಕಮೆಂಟ್ಸ್ ಅನ್ನ ಬರೀಬಹುದು. ಓಕೆ, ಇರಲಿ, ಕೋಡ್ ಬ್ಲಾಕ್ ಅಲ್ಲೇ ಬರೋಣ. ಇಲ್ಲಿಂದ ಶುರು ಮಾಡೋಣ ಇವಾಗ. ಓಕೆ, ಸೊ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲೂ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಸೊ ಪೈಥಾನ್ ಅಲ್ಲೂ ಕೂಡ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಇದೆ, ಏನಂತ? ಪ್ರಿಂಟ್ ಅಂತ ಇದೆ. ಫಸ್ಟ್ ಅದನ್ನ ರನ್ ಮಾಡೋಣ. ಸೊ ಲೆಟ್ ಅಸ್ ರೈಟ್ ಒನ್ ಪ್ರಿಂಟ್ ಸ್ಟೇಟ್ಮೆಂಟ್. ಪ್ರಿಂಟ್ ವಿತಿನ್ ಡಬಲ್ ಕೋಟ್ಸ್ ವೆಲ್ಕಮ್ ಟು ಪೈಥಾನ್ ಅಂತ ಕೊಟ್ಟ. ನೋಡಿ, ನಿಮಗೆ ಗೊತ್ತಿದೆ ಪೈಥಾನ್ ಅಲ್ಲಿ ಲಾಸ್ಟಿಗೆ ಸೆಮಿಕೋಲನ್ ಬರಲ್ಲ. ಸಿ ಜಾವಾದಲ್ಲಿ ಬರ್ದಂಗೆ ಇಲ್ಲಿ ಸೆಮಿಕೋಲನ್ ಇರಲ್ಲ. ಮತ್ತೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಇನ್ಸ್ಟ್ರಕ್ಷನ್ಸ್ ನ ಫಂಕ್ಷನ್ ಒಳಗೆ ಬರೀಬೇಕು. ಮೈನ್ ಅನ್ನೋ ಫಂಕ್ಷನ್ ಬೇಕು. ಸಿ ನಲ್ಲೆಲ್ಲ ವಾಯ್ಡ್ ಮೈನ್, ಜಾವಾದಲ್ಲಿ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೈನ್ ಹಂಗೆಲ್ಲ ಇತ್ತು. ಬಟ್ ಪೈಥಾನ್ ಅಲ್ಲಿ ಆ ತರದ್ದು ಏನು ರೂಲ್ಸ್ ಇಲ್ಲ. ಡೈರೆಕ್ಟ್ ಆಗಿ ನಾವು ಇನ್ಸ್ಟ್ರಕ್ಷನ್ಸ್ ನ ಬರಿಬಹುದು. ಓಕೆ, ಈಗ ಬರ್ದಿದ್ದೀನಿ. ಇದನ್ನ ರನ್ ಮಾಡ್ಬೇಕಂದ್ರೆ ಇಲ್ಲಿದೆ ನೋಡಿ ಆರೋ, ಇದನ್ನಾದ್ರೂ ಕೊಡ್ಬೋದು, ಅಥವಾ ಆಲ್ಟ್ ಎಂಟರ್ ಕೊಟ್ರು ರನ್ ಆಗುತ್ತೆ. ನಾನು ಆಲ್ಟ್ ಎಂಟರ್ ಕೊಡ್ತೀನಿ ನೋಡಿ. ಸೊ ಪ್ರೋಸೆಸ್ ಆಗ್ತಾ ಇದೆ. ಇದ್ರದ್ದು ಔಟ್ಪುಟ್ ಬರ್ಬೇಕು ನಮಗೆ. ಇಲ್ಲಿ ತೋರಿಸ್ತಿದೆ ನೋಡಿ, ಕನೆಕ್ಟೆಡ್, ರ್ಯಾಮ್, ಡಿಸ್ಕ್ ಎಲ್ಲ ತೋರಿಸುತ್ತೆ. ಇಲ್ಲಿ ಔಟ್ಪುಟ್ ಬಂತು, ವೆಲ್ಕಮ್ ಟು ಪೈಥಾನ್. ಕಾಣಿಸ್ತಾ ಇದೆಯಾ ಎಲ್ಲರಿಗೂ ಇದು ಔಟ್ಪುಟ್? ಫೈನ್. ಮಾಡಿ ಈ ತರ ನೀವು ಕೂಡ ಗೂಗಲ್ ಕೊಲ್ಯಾಬ್ ಅಲ್ಲಿ ಹೋಗ್ರಿ, ಬ್ಲಾಕ್ ಒಳಗಡೆ ಹಿಂಗ್ ಬರೀರಿ, ಪ್ರಿಂಟ್ ವೆಲ್ಕಮ್ ಟು ಪೈಥಾನ್. ಆರೋ ಮಾರ್ಕ್ ಆದ್ರೂ ಕೊಡ್ರಿ ಅಥವಾ ಆಲ್ಟ್ ಎಂಟರ್ ಆದ್ರೂ ಕೊಡಿ, ಎರಡರಲ್ಲಿ ಒಂದು ಏನಾದ್ರೂ ಕೊಡ್ರಿ, ಔಟ್ಪುಟ್ ಬರ್ಬೇಕು ನಿಮ್ಗೆ. ಸೊ ಆಲ್ಟ್ ಎಂಟರ್ ಕೊಟ್ರೆ ಏನ್ ನಿಮಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಈ ಬ್ಲಾಕ್ ನ ರನ್ ಮಾಡಿ ಮತ್ತೆ ಹೊಸ ಬ್ಲಾಕ್ ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ನಾವು ಆಲ್ಟ್ ಎಂಟರ್ ನ ಪ್ರಿಫರ್ ಮಾಡ್ತೀವಿ. ಫಸ್ಟ್ ಬ್ಲಾಕ್ ರನ್ ಆಗಿ ಮತ್ತೆ ಹೊಸ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಆಯ್ತು ಸರ್. ಓಕೆ, ಡನ್, ಫೈನ್. ಸೊ ನೀವು ಜುಪಿಟರ್ ನೋಟ್ಬುಕ್ ಅಲ್ಲಿ ಈ ತರ ಬ್ಲಾಕ್ ಬೈ ಬ್ಲಾಕ್ ಪ್ರೋಗ್ರಾಮ್ ನ ಬರ್ಕಂತ ಹೋಗ್ಬೋದು. ಸೊ ಇದು ಎಲ್ಲಿ ನಿಮಗೆ ಯೂಸ್ ಆಗುತ್ತೆ ಅಂದ್ರೆ, ಈಗ ನಿಮ್ಮ ಎಲ್ಲರ AI ಪ್ರಾಜೆಕ್ಟ್ಸ್ ಒಳಗಡೆ ನೋಡಿ, ಡೇಟಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ ಡೇಟಾನ ಅನಲೈಸ್ ಮಾಡೋದನ್ನ ನಾವು ಟೆಕ್ನಿಕಲ್ ಏನಂತೀವಿ? ಎಕ್ಸ್ಪ್ಲೋರೇಟರಿ ಡೇಟಾ ಅನಲೈಸಿಸ್ ಅಂತೀವಿ. ನಿಮ್ ಡೇಟಾ ಏನಿತ್ತು, ಫಸ್ಟ್ ಏನಿತ್ತು, ಅದ್ರ ಮೇಲೆ ಆಪರೇಷನ್ ಮಾಡಿದಾಗ ಏನಾಯ್ತು, ನೆಕ್ಸ್ಟ್ ವಿಜುವಲೈಸೇಷನ್, ಗ್ರಾಫ್ಸ್ ಬಂದಾಗ ಹೆಂಗ್ ಕಾಣಿಸ್ತಿದೆ, ಈ ತರದ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ನಿಮಗೆ ತುಂಬಾ ಸೂಟ್ ಆಗೋ ಪ್ಲಾಟ್ಫಾರ್ಮ್ ಯಾವುದು? ಇದು ನೋಟ್ಬುಕ್. ಈ ನೋಟ್ಬುಕ್ ಅಲ್ಲಿ ವರ್ಕ್ ಮಾಡೋದು ಡೇಟಾ ಅನಾಲಿಸಿಸ್ಗೆ ತುಂಬಾ ಯೂಸ್ಫುಲ್ ಅದು. ಆಮೇಲೆ ನಾವು ಸರ್ವರ್ ಎಲ್ಲ ಬರಿತೀವಿ, ಅದನ್ನ .py ಫೈಲ್ ಅಲ್ಲಿ ಬರಿತೀವಿ. ಹಂಗಾಗಿ ಸೊ ನಮಗೆ ನೋಟ್ಬುಕ್ ಬರೆಯೋದು, ನೋಟ್ಬುಕ್ ಯೂಸ್ ಮಾಡೋದು ಗೊತ್ತಿರಬೇಕು, ಜೊತೆಗೆ .py ಫೈಲ್ಸ್ ನ ಬರೆಯೋದು ಗೊತ್ತಿರಬೇಕು. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ .py ವಿಷಯಕ್ಕೆ ಬರ್ತೀನಿ. ಇವತ್ತು ನಾವು ನೋಟ್ಬುಕ್ ಅಲ್ಲೇ ಯೂಸ್ ಮಾಡೋಣ. ಓಕೆ, ಸೊ ಇವಾಗ ವೇರಿಯೇಬಲ್ಸ್ ವಿಷಯಕ್ಕೆ ಬರೋಣ. ಪೈಥಾನ್ ಅಲ್ಲಿ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲೂ ವೇರಿಯೇಬಲ್ಸ್ ಇದಾವೆ. ಸೊ ವೇರಿಯೇಬಲ್ಸ್ ಇರೋ ಪರ್ಪಸ್ ಏನು? ಟು ಸ್ಟೋರ್ ದಿ ಡೇಟಾ. ನೀವು ಡೇಟಾನ ಸ್ಟೋರ್ ಮಾಡ್ಬೇಕಂದ್ರೆ ನಿಮಗೆ ಏನ್ ಬೇಕು? ವೇರಿಯೇಬಲ್ಸ್ ಬೇಕು. ಏನಕ್ಕೆ ಸ್ಟೋರ್ ಮಾಡ್ತೀವಿ ಅಂದ್ರೆ ಟು ಪರ್ಫಾರ್ಮ್ ಆಪರೇಷನ್ಸ್ ಆನ್ ಡೇಟಾ. ಮೇ ಬಿ ಅಡಿಷನ್, ಮಲ್ಟಿಪ್ಲಿಕೇಶನ್, ಕಂಪ್ಯಾರಿಸನ್, ಈ ತರದ ಏನೇ ಆಪರೇಷನ್, ಮ್ಯಾಥಮೆಟಿಕಲ್ ಆರ್ ಲಾಜಿಕಲ್, ರಿಲೇಷನಲ್, ವಾಟ್ ಎವರ್ ದ ಆಪರೇಷನ್ ಮೇ ಬಿ. If you want to perform any operation on data, it must be part of variable. So ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ವೇರಿಯೇಬಲ್ಸ್ ಯೂಸ್ ಮಾಡ್ಬೇಕಂದ್ರೆ ನೀವು ಡಿಕ್ಲೇರ್ ಮಾಡಲೇಬೇಕು. ವಿತೌಟ್ ಡಿಕ್ಲರೇಷನ್ ವೇರಿಯೇಬಲ್ಸ್ ಯೂಸ್ ಮಾಡಕ್ ಬರಲ್ಲ. ಬಟ್ ಪೈಥಾನ್ ಅಲ್ಲಿ ಹೆಂಗೆ? ಡೈರೆಕ್ಟ್ಲಿ ಯು ಕ್ಯಾನ್ ಯೂಸ್. ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಡಿಕ್ಲರೇಷನ್. ಫಾರ್ ಎಕ್ಸಾಂಪಲ್ ನೋಡಿ, ನನಗೆ ಎ ನಲ್ಲಿ 10 ಹಾಕ್ಬೇಕಂದ್ರೆ ಹಿಂಗ್ ತಗೊಂತೀನಿ. ಇಂಟ್ ಎ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನೀವು a = 10 ಅಂತ ಬರೆದ್ರೆ ಏನ್ ಅರ್ಥ? ಎ ಇಂಟಿಜರ್ ಅಂತ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೇ ಡಿಸೈಡ್ ಮಾಡ್ಬಿಡುತ್ತೆ. ಅದಕ್ಕೆ ನಾವು ಇದನ್ನ ಎಂತ ಲ್ಯಾಂಗ್ವೇಜ್ ಅಂತೀವಿ? ಡೈನಾಮಿಕಲಿ ಟೈಪ್ಡ್ ಲ್ಯಾಂಗ್ವೇಜ್. ಬೇರೆ ಲ್ಯಾಂಗ್ವೇಜಸ್ ಸ್ಟ್ಯಾಟಿಸ್ಟಿಕಲಿ ಟೈಪ್ಡ್ ಲ್ಯಾಂಗ್ವೇಜಸ್. ಸೊ ನೀವು ಜಸ್ಟ್ RHS ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋ ವ್ಯಾಲ್ಯೂನ LHS ಗೆ ಹಾಕ್ಬಿಟ್ರೆ ಏನ ಡೇಟಾ ಟೈಪ್ ಏನು ಅಂತ ಅದು ಡೈನಾಮಿಕ್ ಆಗಿ ಅದೇ ಡಿಸೈಡ್ ಮಾಡುತ್ತೆ. ಅದಕ್ಕೆ ನಾವು ಇದನ್ನೇನಂತೀವಿ? ಡೈನಾಮಿಕಲಿ ಟೈಪ್ಡ್ ಲ್ಯಾಂಗ್ವೇಜ್. ನೋಡಿ, ಒಂದು ಸಣ್ಣ ಪ್ರೋಗ್ರಾಮ್ ಬರೆಯೋಣ. a = 10, b = 20, sum = a + b. ಪ್ರಿಂಟ್ ಮಾಡೋಣ. ಪ್ರಿಂಟ್
ಇಲ್ಲೊಂದು ಲಾಜಿಕ್ ಇದೆ. ನೀವು ಸ್ಟ್ರಿಂಗ್ನ ಪ್ರಿಂಟ್ ಮಾಡಬೇಕಂದ್ರೆ ಡಬಲ್ ಕೋಟ್ ಯೂಸ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಸಮ್ ಈಕ್ವಲ್ಸ್ ಸ್ಟ್ರಿಂಗ್ ಇದು, ಇದ್ರ ಮುಂದೆ ಸಮ್ ಅಲ್ಲಿರೋ ವ್ಯಾಲ್ಯೂ 30 ಬರಬೇಕಂದ್ರೆ ಕಾಮಾ ಸಮ್ ಹಿಂಗ್ ಬರೀಬೇಕು. ಇದು ಒಂದು ವೇ ಪೈಥಾನ್ ಅಲ್ಲಿ. ಇನ್ನೊಂದು ವೇ ಏನಂದ್ರೆ ಪ್ರಿಂಟ್ ಎಫ್ ಅಂತ ಇದೆ, ಫಾರ್ಮ್ಯಾಟೆಡ್ ಎಫ್ ಅಂತ ಬರೆದು ಡಬಲ್ ಕೋಟ್ಸ್ ಹಾಕೊಂಡು ಸಮ್ ಈಕ್ವಲ್ಸ್ ಫ್ಲೋರ್ ಬ್ರಾಕೆಟ್ ಅಲ್ಲಿ ಸಮ್ ಹಿಂಗೂ ಬರೀಬಹುದು. ಬೋತ್ ಆರ್ ಸೇಮ್. ಇಲ್ಲಿ 2 ಪ್ಯಾರಾಮೀಟರ್ಸ್, ಬಟ್ ಇಲ್ಲಿ ಏನಾಗುತ್ತೆ, ಸ್ಟ್ರಿಂಗ್ ಮೇಲೆ ನಾವು ಆಪರೇಷನ್ಸ್ ಮಾಡಿ ಡಿಸ್ಪ್ಲೇ ಮಾಡ್ತೀವಿ. ನೋಡಿ, ರನ್ ಮಾಡ್ತೀನಿ. ನೋಡ್ರಿ, ಎರಡು ಸೇಮ್ ರಿಸಲ್ಟ್ ಕೊಡುತ್ತೆ. ಸಮ್ ಇಸ್ ಈಕ್ವಲ್ ಟು 30, ಸಮ್ ಇಸ್ ಈಕ್ವಲ್ ಟು 30. ನೀವು ಈ ತರನಾರು ಬರಿಬಹುದು, ಈ ತರನೂ ಬರಿಬಹುದು, ಬಟ್ ಇದು ತುಂಬಾ ಪಾಪ್ಯುಲರ್ ಎಫ್ ಯೂಸ್ ಮಾಡೋದು. ಸೊ ಎಫ್ ಯೂಸ್ ಮಾಡಿದ್ರೆ ನೀವು ಸ್ಟ್ರಿಂಗು ಪ್ರಿಂಟ್ ಮಾಡ್ಬೋದು, ಜೊತೆಗೆ ವೇರಿಯೇಬಲ್ಸ್ನು ಪ್ರಿಂಟ್ ಮಾಡ್ಬೋದು. ದಿಸ್ ಇಸ್ ದಿ ಬೆಸ್ಟ್ ಆಪ್ಷನ್. ಮಾಡಿ, ಇದನ್ನ ಮಾಡಿ ನೋಡಿ. ಇದು a is equal to 10, b is equal to 20 ಬರೆದು ರನ್ ಮಾಡಿ. ಮಾಡ್ತಾ ಇದ್ದೀರಾ ಇದು? ಸೊ ನನಗೆ ಮೆಸೇಜಲ್ಲಿ ಸದ್ಯಕ್ಕೆ ರಿಪ್ಲೈ ಮಾಡ್ಬಿಡಿ, ಹಂಗೆ ವಾಯ್ಸ್ ಅಲ್ಲೇ ಹೇಳ್ರಿ ಆಯ್ತಾ ಏನಂತ. ಚಾಟ್ ವಿಂಡೋದಲ್ಲಿ ನನಗೆ ನೋಡಕ್ ಮತ್ತೆ ಟ್ಯಾಬ್ ರೀಪ್ಲೇಸ್ ಮಾಡಬೇಕು. ಆಗಿದೆಯಾ ಇಲ್ವಾ ಅಂತ ಹಂಗೆ ಅಪ್ಡೇಟ್ ಮಾಡಿ ವಾಯ್ಸ್ ಅಲ್ಲೇ. ಎಸ್ ಮಾಡಿದ್ರಾ? ಇದನ್ನ ಮಾಡ್ತಾ ಇದ್ದೀರಾ? ನೋ ರೆಸ್ಪಾನ್ಸ್. ಕಾರ್ತಿಕ್ ಯಾರ್ಯಾರಿದ್ದೀರಿ? ನೀವು ಮಾತಾಡೋದು ರನ್ ಆಯ್ತು ಸರ್. ಆಗಿದೇನ್ರಾ? ಓಕೆ, ಒಂದು ಸ್ವಲ್ಪ ಹಂಗೆ ನನಗೆ ಅಪ್ಡೇಟ್ ಮಾಡಿ. ಓಕೆ ಫೈನ್. ಸೊ ಓಕೆ, ಇದಾಯ್ತು. ಇನ್ನೊಂದು ಸಿಂಪಲ್ ಬರೆದು ಮುಗಿಸೋಣಂತೆ ಇವತ್ತಿನ ಕ್ಲಾಸನ್ನ. ಓಕೆ ಓಕೆ. ಸೊ ಇದೇ ಥರ ನಿಮಗೆ ಮ್ಯಾಥಮೆಟಿಕಲ್ ಇಲ್ಲಿ ಕಮೆಂಟ್ಸ್ ಕೂಡ ಬರುತ್ತೆ ಪೈಥಾನ್ ಒಳಗಡೆ. ನೀವು ಆ್ಯಶ್ ಯೂಸ್ ಮಾಡಿದ್ರೆ ಇದನ್ನ ನಾವೇನಂತೀವಿ, ಸಿಂಗಲ್ ಲೈನ್ ಕಮೆಂಟ್. ಓಕೆ, ನೀವೇನಾದರೂ 3 ಡಬಲ್ ಕೋಟ್ಸ್ ಒಳಗಡೆ ಬರೀತಿರಲ್ಲ, ಇದನ್ನೇನಂತೀವಿ ನಾವು, ದಿಸ್ ಇಸ್ ಮಲ್ಟಿ ಲೈನ್ ಕಮೆಂಟ್. 2 ಥರದ ಕಮೆಂಟ್ಸ್ ಇದೆ ಪೈಥಾನಲ್ಲಿ. ಸಿಂಗಲ್ ಲೈನ್ ಕಮೆಂಟು ಇದೆ, ಮಲ್ಟಿ ಲೈನ್ ಕಮೆಂಟ್ಸು ಇದೆ. ಓಕೆ, ಸೊ ಏನೇನು ಅರ್ಥಮೆಟಿಕ್ ಆಪರೇಟರ್ಸ್ ಇದೆ ಪೈಥಾನಲ್ಲಿ? ಪ್ಲಸ್ ಇದೆ ಅಡಿಷನ್ಗೆ, ಮೈನಸ್ ಸಬ್ಸ್ಟ್ರಾಕ್ಷನ್ಗೆ, ಆಸ್ಟರಿಸ್ಕ್ ಪ್ರಾಡಕ್ಟ್ಗೆ, ಡಿವಿಷನ್ಗೆ, ಮಾಡ್ಯುಲಸ್ ರಿಮೈಂಡರ್ಗೆ. ಇದಿಷ್ಟು ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಟರ್ಸ್. ಓಕೆ, ಇದ್ರ ಜೊತೆಗೆ 2 ಹೊಸ ಆಪರೇಟರ್ಸ್ ಇದೆ ಪೈಥಾನಲ್ಲಿ. ನೀವು ಸ್ಲ್ಯಾಶ್ನ 2 ಸಲ ಬರೆದ್ರೆ ಇದನ್ನ ನಾವೇನಂತೀವಿ, ಫ್ಲೋರ್ ಡಿವಿಷನ್ ಅಂತೀವಿ. ಮತ್ತೆ ಆಸ್ಟರಿಸ್ಕ್ನ 2 ಸಲ ಯೂಸ್ ಮಾಡಿದಾಗ ಎಕ್ಸ್ಪೋನೆಂಟ್ ಆಪರೇಟರ್ ಅಂತೀವಿ. ಇವೆರಡು ಹೊಸ ಆಪರೇಟರ್ಸ್ ಪೈಥಾನಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಈಗ ನೀವು 5/2 ಅಂತ ಬರ್ತೀರಾ, ಇದ್ರದ್ದು ರಿಸಲ್ಟ್ ಏನು ಬರುತ್ತೆ ನಿಮಗೆ? 2.5 ಬರುತ್ತೆ. ಅಂದ್ರೆ ಏನು, ಫ್ರಾಕ್ಷನ್ ಬರುತ್ತೆ ಇದರಲ್ಲಿ. ಅದನ್ನೇ ನೀವು 5 ಫ್ಲೋರ್ ಡಿವಿಷನ್ 2 ಅಂತ ಬರೆದ್ರೆ ಇದೇನ್ ಮಾಡುತ್ತೆ, ರೌಂಡ್ ಆಫ್ ಮಾಡುತ್ತೆ. ನಿಮಗೆ ಫ್ರಾಕ್ಷನ್ ಕೊಡಲ್ಲ, ಓನ್ಲಿ ಇಂಟಿಜರ್ನ ಕೊಡುತ್ತೆ. ಇಟ್ ರೌಂಡ್ಸ್ ಆಫ್ ಟು ನಿಯರೆಸ್ಟ್ ಇಂಟಿಜರ್. ಇದು ಡಿಫರೆನ್ಸ್ ನಾರ್ಮಲ್ ಡಿವಿಷನ್ಗೂ ಫ್ಲೋರ್ ಡಿವಿಷನ್ಗೂ. ವ್ಯತ್ಯಾಸ ಏನು, ನಾರ್ಮಲ್ ಡಿವಿಷನ್ ನಿಮಗೆ ಫ್ರಾಕ್ಷನ್ ಕೊಡುತ್ತೆ, ಫ್ಲೋರ್ ಡಿವಿಷನ್ ರೌಂಡ್ ಆಫ್ ಮಾಡಿ ಕೊಡುತ್ತೆ ನಿಯರೆಸ್ಟ್ ಇಂಟಿಜರ್ಗೆ. 2.5 ಬರಲ್ಲ, 2 ಬರುತ್ತೆ. ಓಕೆ, ಅದಾದ್ಮೇಲೆ ಎಕ್ಸ್ಪೋನೆಂಟ್. ಫಾರ್ ಎಕ್ಸಾಂಪಲ್
2 ಎಕ್ಸ್ಪೋನೆಂಟ್ ಬೇಡ 5 ಸ್ಕ್ವೇರ್ ಮಾಡೋಣ 5 2 ಹಿಂಗೆ ಬರೆದ್ರೆ ಇದರ ಅರ್ಥ ಏನು 5 ಸ್ಕ್ವೇರ್ 25 ಬರುತ್ತೆ. ಇವೆರಡು ಹೊಸ ಆಪರೇಟರ್ಸ್. ಓಕೆ, ಅದಕ್ಕೆ ಈ ಅರ್ಥಮೆಟಿಕ್ ಆಪರೇಟರ್ಸ್ ಮೇಲೆ ಒಂದು ಸಣ್ಣ ಪ್ರೋಗ್ರಾಮ್ ಬರೆದು ಮುಗಿಸೋಣ ಅಂತೆ ಕ್ಲಾಸ್. a is equal to 5, b is equal to 2. ಓಕೆ ನೋಡಿ, ಈಗ ನಾನು ಒಂದು ಪ್ರಿಂಟ್ ಬರೀತೀನಿ. ಒಂದು ಪ್ರಿಂಟ್ ಬರೆದು ನೋಡ್ತೀನಿ, ಎಲ್ಲ ಕರೆಕ್ಟ್ ಬಂತು ಅಂದರೆ ಅದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ಈಗ ನನಗೆ ಔಟ್ಪುಟ್ ಏನು ಬರಬೇಕು, ಎಡಿಷನ್ ತೋರಿಸ್ಬೇಕು. ನೋಡಿ, ಎ ಪ್ರಿಂಟ್ ಆಗಬೇಕಂದ್ರೆ ಏನು ಮಾಡ್ತೀವಿ, ಫ್ಲವರ್ ಬ್ರಾಕೆಟಲ್ಲಿ ಎ ಪ್ಲಸ್ ಫ್ಲವರ್ ಬ್ರಾಕೆಟ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹಿಂಗೆ ಬರೀತೀವಿ. ನೋಡಿ, ಇದನ್ನ ರನ್ ಮಾಡ್ತೀನಿ. ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನು, 5 + 2 = 7 ಬರ್ತಾ ಇದೆ. ಇದು ಒಂದು ಬಂದರೆ ಆಯಿತು. ನಾನು ಇದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ. ಇದು ಮೈನಸ್ಗೆ, ಇದು ಪ್ರಾಡಕ್ಟ್ ಡಿವಿಷನ್, ಆಮೇಲೆ ಮಾಡ್ಯುಲಸ್, ಫ್ಲೋರ್ ಡಿವಿಷನ್, ಎಕ್ಸ್ಪೋನೆಂಟ್. ಇಲ್ಲಿ ಚೇಂಜ್ ಮಾಡ್ತೀನಿ ನೋಡಿ, ಮೈನಸ್, ಇಲ್ಲೂ ಮೈನಸ್, ಪ್ಲಸ್ ಮೈನಸ್ ಸ್ಟಾರ್, ಇಲ್ಲೂ ಅಷ್ಟೇ ಮಲ್ಟಿಪ್ಲಿಕೇಶನ್, ಇಲ್ಲಿ ಡಿವಿಷನ್, ಇಲ್ಲಿ ಮಾಡ್ಯುಲಸ್ ರಿಮೈಂಡರ್ ಕೊಡುತ್ತೆ, ಆಮೇಲೆ ಫ್ಲೋರ್ ಡಿವಿಷನ್ 2 times, ಇಲ್ಲೂ ಅಷ್ಟೇ ಎಕ್ಸ್ಪೋನೆಂಟ್. ಓಕೆ, ಇದನ್ನ ರನ್ ಮಾಡ್ತೀನಿ ನೋಡಿ. ಇವಾಗ ನೋಡ್ರಿ ಔಟ್ಪುಟ್ 5 + 2 = 7, 5 - 2 = 3, 5 × 2 = 10, 5 / 2 = 2.5, 5 ಮಾಡ್ಯುಲಸ್ 2 = 1. ಯಾಕಂದ್ರೆ ರಿಮೈಂಡರ್ 2 2s are 4, 1 ರಿಮೈಂಡರ್. 5 ಫ್ಲೋರ್ ಡಿವಿಷನ್ 2 ನೋಡ್ರಿ, ರೌಂಡ್ ಆಫ್ ಮಾಡಿ ಕೊಡ್ತು. 5 ಎಕ್ಸ್ಪೋನೆಂಟ್ 2 25 ಬರ್ತಾ ಇದೆ. ಸೊ ಇದು ಬೇಸಿಕ್ ಅರ್ಥಮೆಟಿಕ್ ಆಪರೇಟರ್ಸ್ ಇನ್ ಪೈಥಾನ್. ಮಾಡಿ ನೀವು ಇದನ್ನ ರನ್ ಮಾಡಿ ಆಯ್ತಾ ಅಂತ ಹೇಳಿ.